ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಭಾರ್ಗವಿ ತಂದೆ ರವೀಂದ್ರ ಭಟ್ಕಳ ಹಾಗೆ ಜಿ.ಪಿ. ಪಾಟೀಲ್ ಎದುರು ಬದ್ರಾಗೆ ಬಿಟ್ಟರು. ಮೊದಲ ಸ್ಟೆಪ್ನಲ್ಲೇ ಜಿ.ಪಿ. ಪಾಟೀಲ್ಗೆ ಸೋಲಾಯ್ತಾ? ಏನಪ್ಪ ಏನಾಯ್ತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಕೊನೆಗೂ ಕೂಡ ಅರ್ಜುನ್ ಮತ್ತೆ ಭಾರ್ಗವಿ ರವೀಂದ್ರ ಭಟ್ಕಳ ಅವ್ರನ್ನ ಕೋರ್ಟ್ಗೆ ಹೋಗುವುದಕ್ಕೆ ಒಪ್ಪಿಸೇ ಬಿಡ್ತಾರೆ. ಲಾ ಪ್ರಾಕ್ಟೀಸ್ ಮಾಡುವುದಕ್ಕೆ ಒಪ್ಕೊಂಡಂತ ರವೀಂದ್ರ ಭಟ್ಕಳ ಅವರು ತಮ್ಮ ಫಸ್ಟ್ ಡೇ ಕೋರ್ಟ್ಗೆ ಹೋಗುವುದಕ್ಕೆ ರೆಡಿ ಆಗ್ತಿದ್ದಾರೆ. ಈ ಕಡೆ ಅರ್ಜುನ್ ತನ್ನ ತಂದೆ ರೀತಿ ಇಲ್ಲಿ ರವೀಂದ್ರ ಭಟ್ಕಳ ಅವರನ್ನ ಅಂತ ತಂದೆ ಅಂತಾನೆ ಅನ್ಕೊಂಡಿರೋದ್ರಿಂದ ಅವರ ಕೋರ್ಟನ್ನ ಅವರೇ ಐರನ್ ಮಾಡಿ ರೆಡಿ ಮಾಡಿದ್ದಾರೆ. ಆ ಕೋರ್ಟನ್ನ ಹಾಕೊಂಡಂತ ರವೀಂದ್ರ ಭಟ್ಕಳ ಅವರ ಇಷ್ಟು ವರ್ಷಗಳ ಒಂದು ಕೊರುಗು ಖಂಡಿತ ಅವರಿಂದ ದೂರ ಆಗ್ತದೆ. ಅವ್ರಿಗೂ ಕೂಡ ಲಾ ಪ್ರಾಕ್ಟೀಸ್ ಮಾಡಬೇಕು ಅನ್ನುವ ಆಸೆ ಇತ್ತು, ಬಟ್ ಯಾವುದೋ ಒಂದು ಆತಂಕ ಭಯ ಅವರನ್ನ ಕಾಡ್ತಿತ್ತು. ಆದರೆ ಮಕ್ಕಳ ಮುಂದೆ ಅದೆಲ್ಲವನ್ನ ಕೂಡ ದೂರ ಮಾಡಿ ಲಾ ಪ್ರಾಕ್ಟೀಸ್ ಮಾಡುವುದಕ್ಕೆ ಒಪ್ಕೊಂಡು ಕೋರ್ಟ್ ಹಾಕ್ತಿದ್ದಾಗೆ ಅವರ ಎಂದಿನೂ ಖುಷಿ ವಾಪಸ್ ಮರದ. ಹೆಂಡತಿ ಅಂತೂ ತನ್ನ ಗಂಡ ಮತ್ತೆ ಹೋಗ್ತಿದ್ದಾರೆ ಅಂತ ಪೂಜೆ ಮಾಡಿ ಗಂಡನ್ಗೆ ಆರತಿ ತೆಗಿತಿದ್ದಾರೆ. ನನ್ನ ಗಂಡನಿಗೆ ಯಾವುದೇ ದೃಷ್ಟಿ ಆಗಬಾರ್ದು ಅಂತ ಅಪ್ಪ ಮೊದಲಿನಾಗೆ ಖುಷಿ ಆಗಿದ್ದಾರೆ. ಅವ್ರು ಖುಷಿ ಆಗಿರೋದನ್ನ ನೋಡಿ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಅಂತ ಭಾರ್ಗವಿ ಕೂಡ ಅನ್ಕೋತಿದ್ದಾಳೆ. ನನ್ನ ತಂದೆಗೆ ದೃಷ್ಟಿ ಆಗತ್ತೆ ಅಂತ ಹೇಳಿ ಕೂಡ ಹೇಳ್ತಿದ್ರೆ ಈ ಕಡೆ ರವೀಂದ್ರ ಭಟ್ಕಳ ಅವರು ಏನಿದಲ್ಲ ಅಂತ ಹೇಳ್ತಿದ್ದಾರೆ. ಖುಷಿ ಸಂಭ್ರಮ ಅನ್ನೋದು ರವೀಂದ್ರ ಭಟ್ಕಳ ಮನೆಯಲ್ಲಿ ಮನೆ ಮಾಡಿದ. ತದನಂತರ ರವೀಂದ್ರ ಭಟ್ಕಳ ಅವರು 25 ವರ್ಷಗಳಿಂದ ಹಾಕೊಂಡು ಹೋಗ್ತಿದ್ದಂಥ ಶೂಸನ್ನು ಹೋಗಿದ್ದೆ ಡಸ್ಟ್ ತೆಗೆದು ಪಾಲಿಷ್ ಮಾಡಿ ತನ್ನ ತಂದೆಗೆ ಹಾಕ್ತಿದ್ದಾಳೆ ಭಾರ್ಗವಿ. ಏನಮ್ಮ ಇದಲ್ಲ, ನಿನ್ನ ನೋಡಿದ್ರೆ ನಾನು ಫಸ್ಟ್ ಕೋರ್ಟ್ಗೆ ಹೋದಾಗ ನನ್ನಮ್ಮ ಎಷ್ಟು ಖುಷಿ ಪಟ್ಟಿದ್ರು ಗೊತ್ತಾ, ನೀನು ನನ್ನ ತಾಯಿ ಥರ ಅಷ್ಟೇ ಖುಷಿ ಪಡ್ತಿದ್ಯಾ, ನನ್ನ ತಾಯಿನೇ ನೋಡಿದಾಗ ಆಗ್ತಿದೆ ಮಗಳೇ ಅಂತ ಹೇಳಿದಾಗ, ಅಪ್ಪ ಅದರಲ್ಲಿ ಏನದ ಅಪ್ಪ, ನನ್ನಪ್ಪ ಹೋಗೋದು ನನಗೆ ಖುಷಿ ಇರೋದಲ್ವಾ, ನನ್ನ ಅಪ್ಪನ ಕನಸು ನನಸಾಗ್ತದೆ, ನನ್ನ ಅಪ್ಪನ ಕೊರ್ಗು ದೂರ ಆಗ್ತದೆ, ನನ್ನ ಅಪ್ಪನ ಮೊದಲು ಹಾಗೆ ನಾನು ಕೋರ್ಟಲ್ಲಿ ನೋಡ್ತಾ ಇದ್ದೀನಿ. ಅಪ್ಪ ನೀವು ಮೊದಲು ಹೇಗೆ 25 ವರ್ಷಗಳಿಂದ ಯಾವುದೇ ಭಯ ದುಗಡ ಇಲ್ಲದೆ ವಾದ ಮಾಡ್ತಾ ಇದ್ರು, ಅದೇ ರೀತಿ ಯಾವುದೇ ಫಿಯರ್ ಇಲ್ಲದೆ ನೀವು ವಾದ ಮಾಡಬೇಕು ಆಯ್ತಾ ಅಂತ ಹೇಳ್ತಾರೆ. ನೋಡು ಮಗಳೇ, ಎಲ್ಲರ ಹತ್ರ ನಾನೇ ನಿನ್ಗೇನೋ ಹೇಳ್ಕೊಟ್ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತೀಯ, ಆದರೆ ನಾನು ನಿನ್ಗೆ ಏನೋ ಹೇಳ್ಕೊಟ್ಟಿಲ್ಲ ಮಗಳೇ, ನಿನ್ನ ಟ್ಯಾಲೆಂಟ್ ಇವತ್ತು ನೀನೇ ಸ್ಥಾನದಲ್ಲಿರೋದಕ್ಕೆ ಅಂತ ಹೇಳಿ ರವೀಂದ್ರ ಅವರು ಹೇಳಿದಾಗ, ಅಪ್ಪ ಏನದಲ್ಲ ಏನಲ್ಲ ನಿಮ್ಮಿಂದಾನೆ ನಾನು ಅಂತ ಹೇಳ್ತಾಳೆ. ತದನಂತರ ಇಲ್ಲಿ ರವೀಂದ್ರ ಭಟ್ಕಳ ಅವ್ರಿಗೆ ಕೋರ್ಟ್ಗೆ ಟೈಮ್ ಆಗ್ತದೆ, ನಡೀರಿಯಪ್ಪ ಹೋಗಿ ಬರ್ತೀವಮ್ಮ ಅಂತ ಹೇಳಿ ಈ ಕಡೆ ಅಪ್ಪನ ಕರ್ಕೊಂಡು ಅರ್ಜುನ್ ಮತ್ತೆ ಭಾರ್ಗವಿ ಹೊರಗಡೆ ಬರ್ತಾರೆ. ಅಪ್ಪ ಅಂತೂ ರವೀಂದ್ರ ಭಟ್ಕಳ ಒಂದು ಬೋರ್ಡನ್ನು ನೋಡಿದ ನಿಜಕ್ಕೂ ಕೂಡ ತುಂಬಾ ಖುಷಿ ಪಡ್ತಿದ್ದಾರೆ. ಅಪ್ಪನ ಖುಷಿನ ನೋಡಿ ಇಬ್ಬರು ಮಕ್ಕಳು ಕೂಡ ಖುಷಿ ಪಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆತ ಕಡೆ ಆಲ್ರೆಡಿ ಜಿ.ಪಿ. ಪಾಟೀಲ್ ಅವರು ಕೋರ್ಟ್ಗೆ ಬಂದಿದ್ದಾರೆ. ಈತ ಕಡೆ ಇನ್ಸ್ಪೆಕ್ಟರ್ ಜಿ.ಪಿ. ಪಾಟೀಲ್ನ ಎದುರು ಹಾಕಿದ್ದಾರೆ. ಏನದಲ್ಲ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಜೈರಾಜ್ ಒಳ್ಳೆಯವನ, ಅವನ ಇನ್ವೆಸ್ಟಿಗೇಷನ್ ಮಾಡಿದ್ರ, ನಿಜಕ್ಕೂ ಕೂಡ ಅವನಿಂದ ಯಾವುದೇ ರೀತಿ ತಪ್ಪಾಗಿಲ್ಲ ಅಲ್ವಾ ಅಂತಾಗ, ಇಲ್ಲ ಸರ್ ಏನಾಗತ್ತೆ, ಅವ್ನು ಮೊದಲೇ ಆ ಬಡವರು ಆ ತಂದೆ ತಾಯಿ ತಮ್ಮ ಮಕ್ಕಳನ್ನ ಮಾರ್ಕೊಂಡಿರ್ತಾರೆ, ಈಗ ಇವನ ಹತ್ರ ದುಡ್ಡು ವಸೂಲಿ ಮಾಡಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಈ ನೆಪದಲ್ಲಿ ನಾನು ಏನೋ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ಆದ್ರೆ ಅಲ್ಲಿ ನೋಡಿದ್ರೆ ಅವರು ದುಡ್ಡು ಕೊಡೋದಲ್ಲ, ನನ್ನ ಮಗುನ ಹುಡ್ಕೊಡ್ಲೇಬೇಕು ಅಂತ ಹೇಳಿದರು. ನಾನು ಆಗಲ್ಲ ಅಂದರೆ ಇವಾಗ ನೋಡಿದ್ರೆ ನನ್ನೇ ಕೋರ್ಟಿಗೆ ಕಳಿಸಿದ್ದಾರೆ, ನೋಟಿಸ್ ಕಳಿಸಿ ಅಂತ ವಿಜಯ್ ಕುಮಾರ್ ಹೇಳ್ತಾರೆ. ಆದರೂ ಕೂಡ ನಿಜಕ್ಕೂ ನೀನು ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಜೈರಾಜ್ ತಪ್ಪು ಮಾಡಿದಾನೋ ಇಲ್ವೋ ಅಂತಲೂ ಕೂಡ ಗೊತ್ತಿಲ್ಲ. ಅವತ್ತೇನು ಸಂಧ್ಯಾ ಕೇಸನ್ನು ಚಿಕ್ಕೀಸ್ ತೊಗೊಂಡ್ವಿ, ಚಿಕ್ಕೀಸ್ ಅಂತ ಅಂದ್ಕೊಂಡು ಅಸಡ್ಡೆ ಮಾಡಿ ಅದಿನ್ನೇನೋ ಆಗಿ ಸಂಧ್ಯಾ ಕಥೆನೇ ಮುಗ್ದೋಯ್ತು. ಆದರೆ ಈ ಕೇಸಲ್ಲಿ ಆ ರೀತಿ ಆಗಬಾರ್ದಲ್ವಾ, ಯಾವುದೋ ಸಿಚುವೇಶನ್ಗೆ ಪರಿಸ್ಥಿತಿಗೆ ಸಿಕ್ಕಿ ನಾವು ತಪ್ಪು ಮಾಡೋದು ಬೇರೆ, ಆದರೆ ನಿಜವಾಗ್ಲೂ ತಪ್ಪಾಗಿದೆ ಅನ್ನೋದು ಗೊತ್ತಾದ ಮೇಲೂ ಕೂಡ ನಾವು ಅಲ್ಲಿ ಮುಂದುವರಿಯೋದು ಬೇರೆ. ಖಂಡಿತ ಅದು ನನಗೆ ಇಷ್ಟ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಜಿ.ಪಿ. ಪಾಟೀಲ್. ಆದರೆ ಈ ಕಡೆ ಇನ್ಸ್ಪೆಕ್ಟರ್ ಮಾತ್ರ ಇಲ್ಲ, ಜೈರಾಜ್ ಅವ್ರದ್ದೇನೂ ತಪ್ಪಿರಲ್ಲ, ದುಡ್ಗೋಸ್ಕರನೇ ಈ ಬಡ ತಂದೆ ತಾಯಿಗಳು ಆ ರೀತಿ ಮಾಡಿರ್ತಾರೆ, ನಿಜಕ್ಕೂ ಕೂಡ 2,000 ರೂಪಾಯಿಗೆ ಮಾಡಿಕೊಡುವಂಥ ನೇಚರು ಅಷ್ಟೇ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಆ ಮಗುವಿನ ತಂದೆ ತಾಯಿ ಎಲ್ಲ ಬರ್ತಾರೆ. ಎಷ್ಟು ಕೊಬ್ಬು ನಿಮಗೆ, ನಮ್ಮನಿಗೆ ನೋಟಿಸ್ ಕಳಿಸಿ ಕೋರ್ಟಿಗೆ ಕರೆಸಿದ್ರ, ನಿಮಗೆ ಹತ್ರ ಇಷ್ಟು ದುಡ್ಡು ಹೇಗೆ ಬಂತು, ಹೇಗೆ ಲಾಯರಿಟ್ರಿ ಅಂತೆಲ್ಲ ವಿಜಯ್ ಕುಮಾರ್ ಪ್ರಶ್ನೆ ಮಾಡ್ತಾರೆ. ಅವರು ತುಂಬಾ ಒಳ್ಳೆಯವರು, ನಮ್ಮ ಹತ್ರ ದುಡ್ಡೇ ತಗೊಳ್ದೆ ಅವ್ರು ನಮಗೆ ವಾದ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಇವತ್ತಿಗೂ ಇಂಥ ಲಾಯರ್ಸ್ ಕೂಡ ಇರ್ತಾರ ಅಂತ ಜಿ.ಪಿ. ಪಾಟೀಲ್ ವಿಜಯ್ ಕುಮಾರ್ಗೆ ಅನ್ಸುತ್ತೆ. ಯಾರು ಇರ್ಬೋದು ಅನ್ಕೋತಿದ್ದಾಗೇನೆ ಭಾರ್ಗವಿ ಏನಾದರೂ ಇರ್ಬೋದಾ ಸರ್ ಅಂತ ಹೇಳಿ ವಿಜಯ್ ಕುಮಾರ್ ಹೇಳ್ತಿದ್ದಾಗೇನೆ ಈ ಕಡೆ ಜಿ.ಪಿ. ಪಾಟೀಲ್ ಭಾರ್ಗವಿ ತಂದೆನ ಇದೇ ಒಂದು ಕೋರ್ಟಲ್ಲಿ ಇಂಥದ್ದೇ ಒಂದು ಕೇಸಲ್ಲಿ ಹೊರಗಡೆ ಕಳಿಸಿದ್ದ. ಇವಳೇನು ಒಂದು ಕೇಸ್ ಗೆದ್ದೆ ಅಂತ ಬೀಗಿ ಈ ಕೇಸ್ನ ತೊಗೊಳಕ್ಕೆ ಬಂದರೆ ಇವಳಿಗೂ ಕೂಡ ಅದೇ ಶಾಸ್ತಿ ಮಾಡ್ತೀನಿ, ನೀವ್ಯಾಕ್ರಿ ಭಾರ್ಗವಿ ಅನ್ನುವ ಹೆಸರು ಕೇಳಿದ ತಕ್ಷಣ ಇಷ್ಟು ಹೆದರ್ಕೋತಾ ಇದ್ದೀರಾ ಅಂತ ಜಿ.ಪಿ. ಪಾಟೀಲ್ ಇನ್ಸ್ಪೆಕ್ಟರ್ನ ಕೇಳಿದಕ್ಕೆ, ಇನ್ಸ್ಪೆಕ್ಟರ್ ಭಾರ್ಗವಿ ಎಲ್ಲ ಸನ್ಮಾನ ಅದು ಇದು ಅಂತ ಎಲ್ಲ ಫಂಕ್ಷನಲ್ಲಿ ಇದ್ದಾಳೆ, ಅವಳು ಆಟ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಅಂತ ಹೇಳಿ ಹೇಳ್ತಿದ್ದಾಗನೇ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ. ಸೊ ಭಾರ್ಗವಿ ಬಂದ್ಲು ಅಂತ ಹೇಳ್ತಿದ್ದಾಗೆ ಜಿ.ಪಿ. ಪಾಟೀಲ್ ಕೂಡ ಭಾರ್ಗವಿ ನೋಡ್ತಾರೆ. ಭಾರ್ಗವಿ ಬಂದಿರೋದನ್ನ ನೋಡಿದೆ, ಏನು
ಈ ಒಂದು ಅಪೋಸಿಟ್ ಲಾಯರ್ ಯಾರು ಅಂತ ತಿಳ್ಕೊಂಡೆ ಈ ಕೇಸ್ನ ತಗೊಂಡ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನು ಹೇಳ್ತಿದ್ರ ಮಾವ, ನಿಜಕ್ಕೂ ಕೂಡ ಈ ಕೇಸ್ನ ನೀವು ತಗೊಂಡಿದ್ರ ಅನ್ನೋದು ಗೊತ್ತಾಗ್ತಿರೋದೇ ಈಗ. ನಿಜಕ್ಕೂ ಕೂಡ ಆ ಕೇಸನ್ನು ನಾನು ತಗೊಂಡಿಲ್ಲ, ಆದರೆ ನಮ್ಮವರೇ ತಗೊಂಡಿದ್ದಾರೆ ಅಂತ ಭಾರ್ಗವಿ ಹೇಳ್ತಾಳೆ. ಏನು ಮಾತಾಡ್ತಿದ್ಯಾ, ನಿಮ್ಮವರ? ಹಾಗಿದ್ರೆ ಅರ್ಜುನ್ ತಗೊಂಡಿದ್ದಾನ ಈ ಕೇಸನ್ನು ಅಂತ ಹೇಳಿದಾಗ, ಇಲ್ಲ ಅರ್ಜುನ್ ಅಲ್ಲ, ಇವ್ ಯಾರನ್ನ 25 ವರ್ಷಗಳಿಂದ ಈ ಕೋರ್ಟಿಂದ ಹೊರಗಡೆ ಹಾಕ್ದೆ ಅಂತ ಹೇಳ್ತಿದ್ರು, ಅದೇ ನನ್ನ ಅಪ್ಪ ರವೀಂದ್ರ ಭಟ್ಕಳ್ ಈ ಕೇಸನ್ನು ತಗೋತಿದ್ದಾರೆ ಅಂತ ಹೇಳ್ತಿದ್ದಾಗನೇ ಅಲ್ಲಿ ರವೀಂದ್ರ ಭಟ್ಕಳ್ ಅವರು ಎಂಟ್ರಿ ಕೊಡ್ತಿದ್ದಾರೆ. ನಿಜಕ್ಕೂ ರವೀಂದ್ರ ಭಟ್ಕಳ್ ಅವರನ್ನ ನೋಡಿದ ಇಲ್ಲಿ JP ಪಾಟೀಲ್ ಸ್ಟನ್ ಆಗಿ ಶಾಕ್ ಆಗ್ತಿದ್ದಾರೆ. ತದನಂತರ ಇಲ್ಲಿ ರವೀಂದ್ರ ಭಟ್ಕಳ್ ಬರ್ತಿದ್ದಾಗನೇ, ಏನದು ರವಿ, ಈ ಕೇಸನ್ನ ನೀನು ತಗೋತಿದ್ಯಾ? ಯಾಕೆ 25 ವರ್ಷಗಳಿಂದ ಆಗಿದ್ದ ಅವಮಾನ ಸಾಕಾಗಿಲ್ವಾ? ಮತ್ತೆ ನಿನ್ನ ಮಗಳ ಮುಂದೆ ನಿನಗೆ ಸೋಲು ಅನ್ನೋದು ಬೇಕಾಗಿದೆಯಾ? ಮಗಳು ಇದ್ದಾಳೆ ಅನ್ನೋ ಭರದಲ್ಲಿ ಈ ಕೇಸನ್ನು ಕಿತ್ಕೊಂಡ್ಬಿಟ್ಯೋ ಹೇಗೆ ಅಂತ JP ಪಾಟೀಲ್ ಹೇಳಿದಾಗ, ಈ ಕಡೆ JP ಏನು ಮಾತಾಡ್ತಿದ್ಯಾ? ಇವತ್ತು ಮತ್ತೆ ನಾನು ನೀನು ಕೋರ್ಟಲ್ಲಿ ಎದುರು ಬದ್ರಾಗ್ತಿದ್ದೇವೆ, ನೋಡ್ತಾ ಇರು. ಇವತ್ತು ನಿನಗೆ ಹೇಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ, ಹೇಗೆ ನಿನಗೆ ಬುದ್ಧಿ ಕಲಿಸಿ ಸತ್ಯಮೇವ ಜಯತೆ ಅಂತ ಹೇಳ್ತೀನಿ ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರು ಹೇಳ್ತಾರೆ. ಇಷ್ಟೊಂದು ಮೆರಿತಾ ಇದೆಯಾ ಅಂದರೆ ಮಗಳಿದ್ದಾಳೆ ಅಂತ JP ಹೇಳಿದಕ್ಕೆ, ಅಪ್ಪ ಖಂಡಿತವಾಗ್ಲೂ ನನ್ನಪ್ಪ ಇಷ್ಟು ದಕ್ಷ ಲಾಯರ್ ಅನ್ನೋದು ನಿಮಗೂ ಕೂಡ ಗೊತ್ತದ. ನನ್ನ ಅಪ್ಪ ಇವತ್ತು ಕೋರ್ಟಲ್ಲಿ ಹೇಗೆ ವಾದ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಇರಿ. ನನ್ನಪ್ಪ ಯಾವತ್ತಿದ್ರೂ ಈ ಕೇಸನ್ನು ಗೆಲ್ತಾರೆ. ನೋಡಿ ಮಾವ, ನಿಮ್ಮನ್ನು ವಿರುದ್ಧವಾಗಿ ನಿಂತ್ಕೋಬೇಕು, ಸೋಲಿಸ್ಬೇಕು ಅಂತ ಕೇಸ್ ತೊಗೊಂಡಿದ್ದಲ್ಲ. ನಿಜಕ್ಕೂ ಕೂಡ ನಮಗೆ ಈ ಕೇಸ್ ನೀವು ತೊಗೊಂಡಿದ್ರ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಭಾರ್ಗವಿ ಮತ್ತು ಅವ್ರ ತಂದೆ ಇಬ್ಬರು ಕೂಡ. ಆಗ ಇನ್ಸ್ಪೆಕ್ಟರ್ ಹಾಗಿದ್ರೆ JP ಸರ್ ತೊಗೊಂಡಿದ್ದಾರೆ ಅಂತ ಗೊತ್ತಾಗಿದ್ದಿದ್ರೆ ಈ ಕೇಸ್ನೇ ತೊಗೋತಿರ್ಲಿಲ್ವಾ ಅಂತ ಕೇಳಿದಾಗ, ಒಂದು ಹೆಜ್ಜೆ ಮುಂದೆ ಹೋಗಿ ಕೇಸ್ ತಗೋತಾ ಇದ್ದೆ ಅಂತ ಹೇಳಿ ರವೀಂದ್ರ ಅವರು ಹೇಳ್ತಾರೆ. ಇಟ್ಟಿದ್ದ ಹೆಜ್ಜೆ ಇಟ್ಟಾಗಿದ, ಇನ್ನು ಹಿಂದೆ ಸರಿಯೋ ಮಾತೇ ಇಲ್ಲ. ಏನೇ ಇದ್ರು ನನ್ನಪ್ಪನ ಗೆಲುವು ನೋಡೋದಷ್ಟೇ ಬಾಕಿ, ನಡೀರಿ ಅಪ್ಪ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಈ ಕಡೆ JP ಇನ್ನೇನೇ ಇದ್ರು ವಕೀಲರ ನಡುವೆ ವಾದ ಆಗತ್ತಷ್ಟೇ ಕೋರ್ಟಲ್ಲಿ ಭೇಟಿ ಮಾಡೋಣ ಅಂತ ಹೇಳಿದ ರವೀಂದ್ರ ಭಟ್ಕಳ್ ಅವರು ಕೋರ್ಟ್ ಒಳಗಡೆ ಹೋಗ್ತಿದ್ದಾರೆ. ಎತ್ತ ಕಡೆ ಭಾರ್ಗವಿ ಕೂಡ JP ಪಾಟೀಲ್ಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ತನ್ನ ಅಪ್ಪನ ಗೆಲುವನ್ನ ನೋಡೋಕೆ ರೆಡಿ ಆಗಿ ಅಂತ ತಿಳಿಸಿ ಅಲ್ಲಿಂದ ಹೊರಡ್ತಿದ್ದಾಳೆ. ಈ ಕಡೆ ಯಾರೇ ಬಂದರೂ ನನ್ನನ್ನು ಈ ಕೇಸಲ್ಲಿ ಸೋಲ್ಸೋಕ್ಕಾಗೋದಿಲ್ಲ. ಇಷ್ಟು ಹೊತ್ತು ಇದು ಬೇರೆ ರೀತಿ ಆಗಿತ್ತು, ಈಗ ಇದು ನನ್ನ ಪರ್ಸ್ನಲ್ ಆಗಿದೆ. ಇವತ್ತು ನಾನು ಅಸಿಸ್ಟೆಂಟ್ನೇ ಕಳಿಸ್ಬಹುದಿತ್ತು, ಆದರೆ ನನ್ನ ತನನ ಉಳಿಸ್ಕೋಬೇಕು, JP ಸೋತು ಮೂಲೆ ಆದ ಅಂತ ಗೊತ್ತಾಗಬಾರ್ದು ಅಂತ ಬಂದೆ. ಆದರೆ ಈಗ ರವಿ ಬಂದ ಮೇಲೆ ಇದು ನನ್ನ ಪರ್ಸ್ನಲ್ ಆಗಿದೆ ಅಂತ ಹೇಳಿ JP ಹೇಳ್ತಾರೆ. ಅತ್ತ ಕಡೆ ಬೃಂದಾ ಕೂಡ ಕೋರ್ಟಿಗೆ ಬಂದದಾಳೆ. ಅಪ್ಪನೇ JP ವಿರುದ್ಧ ನಿಂತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಏನಿದು, ಅಪ್ಪ ನೆಮ್ಮದಿಯಾಗಿ ಮನೇಲಿ ಆರಾಮಾಗಿರ್ಬೋದಿತ್ತಲ್ವ, ಕೋರ್ಟ್ಗೆ ಯಾಕೆ ಕರ್ಕೊಂಡು ಬಂದೆ ಅಂದಾಗ ಅಪ್ಪನ ಖುಷಿ ಎಲ್ಲಿದೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಪ್ಪನ ಬಗ್ಗೆ ನೀನು ಕಾಳಜಿ ಮಾಡೋದು ಬೇಕಾಗಿಲ್ಲ. ಅಪ್ಪ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು, ನೀನೇನು ಅನ್ನೋದು ಕೂಡ ಗೊತ್ತಿದೆ ಅಂತ ಭಾರ್ಗವಿ ಹೇಳಿದಾಗ, ಒಂದೇ ಒಂದು ಕೇಸ್ ಗೆದ್ದಿರೋದು ನೀನು, ಒಂದು ಕೇಸ್ ಗೆದ್ದದಕ್ಕೆ ಇಷ್ಟೊಂದೆಲ್ಲ ಬೀಗಿ ಅಹಂಕಾರದಿಂದ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ, ಹೌದು ನಾನು ಕೇಸ್ ಗೆದ್ದಿರೋದು ಒಂದೇ, ಆದರೆ ಮಾವ ಸೋತಿರೋದು ಒಂದೇ ಕೇಸ್, ಅದೊಂದೇ ಕೇಸ್ನ ಅಂತ ಮರಿಬೇಡ. ಊರೇ ತಿರುಗಿ ಬಿದ್ದರೂ ಅಪ್ಪನ ಗೆಲುವನ್ನ ಯಾರು ಕೂಡ ತಡೆಯೋಕ್ಕಾಗೋದಿಲ್ಲ. ಅಪ್ಪ ಈ ಕೇಸಲ್ಲಿ ಗೆಲ್ತಾರೆ, ನೋಡ್ತಾ ಇರು ಅಂತ ಹೇಳಿ ಭಾರ್ಗವಿ ಬೃಂದಾಗೆ ಸರಿಯಾಗಿ ಬಾರಿಸಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಬೃಂದಾಗ ಏನು ಮಾಡಬೇಕು ಅಂತ ದಿಕ್ಕೆ ತೋಚ್ದಾಗ ಆಗದ ಅಪ್ಪನ ವಿರುದ್ಧವಾಗಿ ಮಾವನ ಪರವಾಗಿ ನಿಂತ್ಕೊಂಡಿದ್ದಾಳೆ. ಈ ಕಡೆ ಕೊನೆಗೂ ಕೋರ್ಟ್ನಲ್ಲಿ JP ರವೀಂದ್ರ ಅವರ ವಿರುದ್ಧ ವಿವಾದ ಶುರುವಾಗೇ ಬಿಟ್ಟದ. ಈ ಕಡೆ JP ಮಗಳು ಕಳವಾಗಿದ್ದಾಳೆ ಅಂತ ಹೇಳ್ತಿದಾರಲ್ವಾ, ಆ ಮಗಳು ಇವ್ರದೇ ಮಗಳು ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅಂತ ಹೇಳ್ತಿದ್ದಾಗನೇ DNA ಟೆಸ್ಟ್ ರಿಪೋರ್ಟ್ ನನ್ನ ಕೈಯಲ್ಲಿದೆ ಆಲ್ರೆಡಿ ಅಂತ ರವೀಂದ್ರ ಅವರು ಹೇಳ್ತಾರೆ. DNA ಟೆಸ್ಟ್ ರಿಪೋರ್ಟ್ನ ಆಲ್ರೆಡಿ ರೆಡಿ ಮಾಡಿಸ್ಕೊಂಡು ತಗೊಂಡು ಬಂದೇ ಬಿಟ್ಟಿದ್ದಾರೆ JP ಪಾಟೀಲ್ ವಿರುದ್ಧವಾಗಿ ನಿಂತಿರ್ತಕ್ಕಂಥ ರವೀಂದ್ರ ಭಟ್ಕಳ್ ಅವರು. JP ಏನು ಎಂತೂ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರ್ತಕ್ಕಂಥ ರವೀಂದ್ರ ಅವರು JPಗೆ ಹೆಜ್ಜೆ ಹಿಡೋಕ್ಕೂ ಮುನ್ನನೇ ಆ ಹೆಜ್ಜೆನ ತುಳಿದು ಒಂದು ಹೆಜ್ಜೆ ಮುಂದೆ ಹೋಗ್ತಿದ್ದಾರೆ ರವೀಂದ್ರ ಭಟ್ಕಳ್. ಹಾಗಿದ್ರೆ ಏನಾಗಬಹುದು? ಖಂಡಿತವಾಗ್ಲೂ ಇಲ್ಲಿ ರವೀಂದ್ರ ಅವ್ರಿಗೆ ಈ ಕೇಸಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಆ ಅನಾಮಿಕ ಲೇಡಿ ರವೀಂದ್ರ ಅವ್ರ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಆಲ್ರೆಡಿ. ಹಾಗಿದ್ರೆ ಈ ಒಂದು ಕೇಸಲ್ಲೂ ಕೂಡ ಫಸ್ಟ್ ಡೇನೇ JP ಪಾಟೀಲ್ಗೆ ಸೋಲಾಗ್ತಿದ್ಯಾ? ಏನಾಯ್ತು, ಏನು ಕತೆ, ಏನಾಗಿರಬಹುದು? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.